Hi, we are now in the Nelmangla forest and we are going to start our trek. So that we are going in a forest for 5 kilometers and there's a temple, and from there we'll start our trek. And there in the safari, some more of our people are there. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಟ್ರೆಕ್. ಇಲ್ಲೆಲ್ಲರೂ ತೆಂಗಿನಕಾಯಿ ದೇವ್ರಿಗೆ ಹೊಡೆದು ಏನ್ ಬೇಕು ಆಸೆ ಇದೆ ಅಲ್ಲ ಅಂತ ಕೇಳ್ಕೊಂಡು ಸ್ಟಾರ್ಟ್ ಮಾಡ್ಬೇಕು. ಹೇಗೆ ಅನಿಸ್ತಾ ಇದೆ? ಅಮೇಜಿಂಗ್ ಇದು ಏನಿದು ಟ್ರೆಕ್ ಸ್ಟಾರ್ಟ್ ಮಾಡಿ ಬೇಸಿಕ್ಲಿ ಆಲ್ಮೋಸ್ಟ್ ಒಂದು 500 to 1 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಿದ್ದೀವಿ. ಬಟ್ ಇಟ್ ಇಸ್ ನಾಟ್ ಈಗ ಪ್ಲೇನ್ ಲ್ಯಾಟ್ರಲ್ ಡಿಸ್ಟೆನ್ಸ್, ಇಟ್ಸ್ ಅನ್ ಅಪ್ ಹಿಲ್. ವಿ ಆರ್ ಗೋಯಿಂಗ್ ಅಪ್ ಹಿಲ್ more than like 300-400 steps. ಹಾಯ್, ಈ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಮೊದಲನೇ ಬಾಗಿಲು. ನಾವು ಇವಾಗ 1ನೇ ಬಾಗಿಲು ರೀಚ್ ಆದ್ವಿ. ಈ ಥರ ಬಾಗಿಲು ಇನ್ನು ಟೋಟಲ್ 7 ಇದೆ. ಸೊ ಇನ್ನೂ 6 ಬಾಗಿಲಿದ್ದಾವೆ. ನಮಗಾಗಲೇ ಇಷ್ಟಾಯಿತು. ನಮ್ಮ ಟ್ರೆಕ್ ಸ್ಟಾರ್ಟ್ ಆಗಿ 14 ಮಿನಿಟ್ಸ್ ಆಯಿತು ಆಲ್ರೆಡಿ. One door completed. ಎಲ್ಲ ಶಿವನ ಮೇಲೆ ಭಾರ ಹಾಕಿ ನಡೆಯೋದಷ್ಟೇ. ಮಲಯ ನೋಡ್ರಿ, ಇವಾಗ ಸ್ಲೋ ಆಗಿ ಬರ್ತೀನಿ. ಎಷ್ಟು ವರ್ಷದಿಂದ ನಡೆಯಾಕತ್ತೀರಜ್ಜ? ಇವ್ರು ನಮ್ಮ ಅಜ್ಜ 19 ವರ್ಷ. ಈಗ ಕರೆಂಟ್ ಏಜ್ 74 ಇಯರ್ಸ್ ಓಲ್ಡ್. 74 ಅಷ್ಟಾತ್ ಹಂಗ ಬರ್ತಾನ ಮಲ್ಲೇನ ಆಶೀರ್ವಾದ ಇರ್ತದೆ. ನೀವು ಹಂಗ ಬಂದ್ಬಿಡ್ತೀರ ಅದಕ್ಕೆ ಕಾಲದನ್ನು. ಸ್ಪಾಂಟೇನಿಯಸ್ ಡಿಸಿಷನ್. ಅದು ಇದು 3ನೇ ಬಾಗಿಲು. ನೋಡಿ, ಇದೆಲ್ಲ ಹಳೆ ಕಾಲದ ಬಾಗಿಲು. ಕಲ್ಲುಗಳು ಯಾಕೆ ಕಟ್ಟಿರ್ತಾರಪ್ಪ ಅಂತಂದ್ರೆ ತಮ್ಮೊಂದು ಕನಸುಗಳನ್ನ ಕಟ್ಟಿರ್ತಾರೆ. ಯಾವ ತರ ಕನಸು ಕಟ್ಟಿರ್ತಾರಪ್ಪ ಅಂದ್ರೆ ನಾವೊಂದು ಮನೆ ಕಟ್ಟಬೇಕನ್ನೋ ಒಂದು ಆಸೆ ಇರ್ತದ, ನನಗೇನೋ ಒಂದು ಗಾಡಿ ತಗೋಬೇಕನ್ನೋದು ಒಂದು ಆಸೆ ಇರ್ತದ, ಒಂದು ಹೊಲ ತಗೋಬೇಕನ್ನೋ ಒಂದು ಆಸೆ ಇರ್ತದೆ. ಆ ಒಂದು ಕನಸನ್ನ ಮನಸ್ಸೊಳಗೆ ನೆನೆಸ್ಕೊಂಡು ಈ ತರದೊಂದು ಕಲ್ಲುಗಳನ್ನು ಕಟ್ಟಿ ಆ ಒಂದು ಮಲ್ಲಯ್ಯನ ಮಡಿಲಿಗೆ ನಮ್ಮ ಒಂದು ಹರಿಕೆಯನ್ನು ಹಾಕ್ದಿವಪ್ಪ ಅಂತಂದ್ರೆ ಮುಂದಿನ ವರ್ಷ ಬರೋದ್ರೊಳಗಾಗಿ ಅದು ನೆರವೇರಿರ್ತದೆ ಅನ್ನೋ ನಂಬಿಕೆ ಭಾಳ ಮಂದಿಗೆ ಇದು ಸತ್ಯ ಕೂಡ ಆಗ್ಯದ. ಸೊ ಈ ಒಂದು ಕಂಟೆಂಟ್ ಇದು. ಇನ್ನೊಂದು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ನೀವು ಜೋಳಿಗೆಯನ್ನು ನೋಡ್ತಿರ್ಬೋದು. ಬಂಜೆತನದಿಂದ ಯಾರು ಇರ್ತಾರೋ ಅವರು ಆ ಒಂದು ಬಂಜೆತನವನ್ನು ಹೋಗಿಸೋಗೋಸ್ಕರ ಮಲ್ಲಯ್ಯಗೆ ಮನದೊಳಗೆ ನೆನೆದು ಈ ಥರ ಒಂದು ಜೋಳಿಗೆ ಕಟ್ಟಿ ಒಳಗೊಂದು ಕಲ್ಲು ಹಾಕಿ ಈ ಥರ ಒಂದು ತೂಗ್ಬಿಟ್ರಪ್ಪ ಅಂತಂದ್ರೆ ಬರೋದ್ರೊಳಗಾಗಿ ಅವರು ಒಂದು ತಾಯಿತನವನ್ನ ತಂದೆತನವನ್ನ ಪಡ್ಕೊಂಡಿರ್ತಾರೆ. ಇಲ್ಲಿ ಎಷ್ಟು ವರ್ಷದಿಂದ ನಡ್ಕೊಳಕತ್ತೀರಿ ಮಾಮ? ಒಂದು 5ರಿಂದ 6 ವರ್ಷ ಆಗಿರ್ಬೇಕು. ನಿಮ್ಗೆ ಏನು ಅನುಭವ ಆಗೈತಿ? ಏನ್ ಅನ್ಕೊಂಡಿ ಅದೆಲ್ಲ ನಡೆದದ. ಏನ್ ಎಕ್ಸಾಂಪಲ್ ಉದಾಹರಣೆ ಕೊಡ್ಬೋದ? ಏನಾದ್ರು ಒಂದು ಉದಾಹರಣೆ. ಮಾವ MLA ಅಂತ ಅನ್ಕೊಂಡ್ಬಂದಿ, ಆದ್ರೆ ಮಿನಿಸ್ಟರ್ ಅನ್ಕೊಂಡಿ ಆದ್ರು. ಈಗ CM ಆನತ್ ನಡೆಯಕತ್ತನು ಹಾಕಾರು. ನಿಮ್ಮ ಅನುಭವ ಏನು, ಹೆಂಗ್ ಅನ್ಸ್ತಿದೆ?
ಮಲೆಗೆ ಎಷ್ಟು ವರ್ಷದಿಂದ ಎಷ್ಟು ವರ್ಷದಿಂದ ನಾನು ಮಲ್ಲೆಗೆ ಬರೋದು 18ನೇ ವರ್ಷ ಮುಗಿದು 19ನೇ ವರ್ಷಕ್ಕೆ ಬರೋದು. ಇಲ್ಲಿ ಬಂದು ನಡ್ಕೊಂಡು ಏನೋ ಒಂದು ಅಂದ್ಕೊಂಡದ್ದೆಲ್ಲ ಸಕ್ಸಸ್ ಆಗ್ತಿ. ನನ್ನ ಮಕ್ಕಳೆಲ್ಲ ಚಲೋ ಸಾಲಿ ಕಲ್ತಾರು, ಚಲೋ ಉದ್ಯೋಗ ಮಾಡಾಕ್ತಾರು, ನಮ್ಮ ಯಜಮಾನ್ರು ಚಲೋ ರಾಜಕಾರಣಿ ಒಳಗ್ದಾರು. ಏನೋ ನಂಬಿಕೆ ಒಟ್ಟು ಶಕ್ತಿ ಇರೋ ತಕ್ಕ ಬರ್ಬೇಕಂತ ಆಸೆ ಐತಿ. ಅಲ್ಲಿವರೆಗೆ ಬರ್ತೀನಿ ಅಷ್ಟೇ. ನನ್ನ ಹೆಸರು ಹನುಮಂತ್ ಸುಕಾಲಿ, ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಿಂದ ಬರ್ತಾ ಇದ್ದೀನಿ. ನಂದು ಇದು 2ನೇ ವರ್ಷದ ಪಾದಯಾತ್ರೆ. ನಾನು ಏನು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಅದೆಲ್ಲ ಮಲ್ಲಯ್ಯ ನಡೆಸಿಕೊಡ್ತಾ ಇದ್ದಾನೆ. ನಾನೊಬ್ಬ ಬಡ ಕೃಷಿಕ ರೈತನ ಮಗನಾಗಿ ಇವತ್ತೊಂದು 3-4 ಉದ್ಯೋಗ ನಡೆಸುವಂಥ ಶಕ್ತಿಯನ್ನು ಮಲ್ಲಯ್ಯ ಕೊಟ್ಟಿದ್ದಾನೆ. ಆ ಶಕ್ತಿ ಆಶೀರ್ವಾದ ಸದಾ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತೇಳಿ ಮಲ್ಲಯ್ಯನ ಪಾದಾರಗಳಿಗೆ ಬೇಡಿಕೊಳ್ಳುತ್ತಾ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ನಮಸ್ಕಾರ. ಬರುವಂತ ಮಲ್ಲಯ್ಯಂದ ಇದು ಸುಮಾರು ಅನಾದಿ ಕಾಲದಿಂದ ನಡ್ಕೊಂಡು ಬಂದಂಥ ಪದ್ಧತಿ. ಇದನ್ನು ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನನ ಒಂದು ಪ್ರತಿರೂಪದಲ್ಲಿ ಎಲ್ಲ ಭಕ್ತರು ಕಾಣ್ತಾ ಇದ್ದಾರೆ. ಅವರವರ ಗ್ರಾಮದಿಂದ ಮಲ್ಲಿಕಾರ್ಜುನ ಪ್ರತಿ ವರ್ಷ ಮಲ್ಲಿಕಾರ್ಜುನನ ಸನ್ನಿಧಿಗೆ ಹೋಗಿ ಬಂದರೆ ನಮ್ಮ ಊರಿಗೆ ಮಲ್ಲಯ್ಯ ಬಂದಿದ್ದಾನೆ ಅಂಥೇಳಿ ಪ್ರತಿ ಊರಿಗೆ ಹೊಳ್ಳಿ ಬಂದ ಮೇಲೆ 15 ದಿವಸಗಳ ನಂತರ ಮಲ್ಲಯ್ಯನ ಕಂಬಿ ಐದೇಶಿ ಅಂತ ಮಾಡ್ತಾರೆ. ಅಂದರೆ ಮಲ್ಲಯ್ಯ ನಮ್ಮ ಊರಿಗೆ ಬಂದಿದ್ದಾನೆ, ನಮ್ಮಲ್ಲಿ ನೆಲೆಸಿದಾನ ಅನ್ನುವಂಥ ಭಕ್ತಿವಾದದಿಂದ ಪ್ರತಿ ಗ್ರಾಮದ ಭಕ್ತರು ಈ ಮಲ್ಲಯ್ಯನ ಪೂಜೆ ಮಾಡ್ತಾರೆ. ಅಂತ ಮಲ್ಲಯ್ಯಗೆ ನಾವೆಲ್ಲರೂ ನಡುತ್ತಾ ಹೊರಟಿದ್ದೇವೆ. ಮನಸ್ಸಿಗೆ ಏನೋ ಒಂಥರ ಹಗುರ ಆಗ್ತತಿ. ಕಂಬಿ ಹೊತ್ಕೊಂಡ್ರೆ ನಮ್ಮ ದನು ಎಲ್ಲ ಹೋಗ್ತತಿ ಅಂತೆ ಜನರ ಭಾವನೆ. ಯಾರೋ ಈ ಕಂಬಿ ಹೊತ್ಕೊಂಡು ಊರಿಂದ ಬರ್ತಿರ್ತಾರಲ್ಲ, ಅದೆಲ್ಲ ಕಂಬಿ ತಾವು ಸ್ವಲ್ಪ ಹೊತ್ಕೊಂಡು ಒಂದಿಷ್ಟು ಹೋಗಿ ಬಂದ್ರೆ ಮಲ್ಲಯ್ಯನ ಹೊತ್ಕೊಂಡು ಮಲ್ಲಯ್ಯ ನಮ್ಮ ಹೆಗಲ ಮ್ಯಾಗ ಅದಾನು, ನಮ್ಮ ಭಾರ ಎಲ್ಲ ಕಡಿಮೆ ಮಾಡಿದ, ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿದ ಅಂತ ಜನರಲ್ಲಿ ಭಾವನೆ ಇರೋದ್ರ ಸಲುವಾಗಿ ಎಲ್ಲರೂ ಆ ಕಂಬಿಯನ್ನು ಹೊತ್ತಿಕೊಳ್ಳೋಣ ಅಂತೇಳಿ ಆತುರದಿಂದ ಹೊತ್ತಿಕೊಂಡು ಖುಷಿಯಿಂದ ನಡೆಯುತ್ತಾರೆ. ಎಲ್ಲರೂ ಈ ಪಾದಯಾತ್ರೆಯಲ್ಲಿ ತುಂಬ ಖುಷಿಯಿಂದ ತಮ್ಮ ಅನಿಸಿಕೆಗಳನ್ನು, ತಮ್ಮ ಭಾವನೆಗಳನ್ನು, ತಮ್ಮ ಇಚ್ಛಾ ಅನುಸಾರವಾಗಿ ತಮಗೇನು ಎಲ್ಲ ಅನುಕೂಲ ಆಗಿ ಮಾಡಿಕೊಡ್ತಾನೆ ಮಲ್ಲಯ್ಯ ಅಂತೇಳಿ ಎಲ್ಲರೂ ಒಂದು ಶ್ರದ್ಧಾ ಭಕ್ತಿಯಿಂದ ನಡೀತಾರೆ. ಸರ್, ತಾವು ಎಷ್ಟು ವರ್ಷದಿಂದ ನಡೀತಿದ್ರು ಮಲ್ಲಯ್ಯ ಪಾದಯಾತ್ರೆ? ಸುಮಾರು 25 ವರ್ಷಗಳಿಂದ ದಂಪತಿ ಸಮೇತ ಹಾಗೂ ಕುಟುಂಬ ಪರಿವಾರ ಸಮೇತವಾಗಿ ನಡೀತಾ ಬಂದಿದ್ದೀವಿ. ಇದೊಂದು ಅನುಭವ. ಮತ್ತು ಪಾದಯಾತ್ರೆ ಮಾಡಿ ಬಂದ ಮೇಲೆ ಭಾಳಷ್ಟು ತೃಪ್ತಿ, ಮನಃಶಾಂತಿ ಇರ್ತದೆ. ಹೋಗಬೇಕು, ನಡಿಬೇಕು ಅಂತಕ್ಕಂಥ ಆಸೆ ಇರ್ತದೆ. ಸತ್ಯವಾದ ಮಾತು ಸರ್. ಹಾಗೆ ಈ ದಾರಿಯಲ್ಲಿ ಏನೊಂದು ಶಕ್ತಿ ಇದೆ ಗೊತ್ತಿಲ್ಲ. ಮಲ್ಲಿಕಾರ್ಜುನ ಅಡ್ಡಾಡಿರ್ತಕ್ಕಂಥ ಸ್ಥಳ ಇದು, ಭ್ರಮರಾಂಬಿಕಾ ಅಡ್ಡಾಡಿರ್ತಕ್ಕಂಥ ಸ್ಥಳ ಇದು. ಪಾಂಡವರು ಭಾಳಷ್ಟು ವರ್ಷಗಳ ಕಾಲ ಇಲ್ಲಿ ವಾಸ ಆಗಿದ್ದರು ಅಂತಕ್ಕಂಥದ್ದು ಕೂಡ ಇದೆ. ಹಾಗಾಗಿ ಪವಿತ್ರವಾಗಿರ್ತಕ್ಕಂಥ ಸ್ಥಳದಲ್ಲಿ ಭಾಳಷ್ಟು ಬೇಡಿದವರಿಗೆ ಬೇಡಿದವನ್ನು ವರವನ್ನು ಕೊಡ್ತಕ್ಕಂಥವು ಶ್ರೀಶೈಲ ಮಲ್ಲಿಕಾರ್ಜುನ. ಇಲ್ಲಿ ಪಾತಾಳ ಗಂಗೆ ಇರ್ಬೋದು, ಅಡಿಕೇಶ್ವರ ಇರ್ಬೋದು, ಸಾಕ್ಷಿ ಗಣಪತಿ ಇರ್ಬೋದು, ವೀರಭದ್ರೇಶ್ವರ ಇರ್ಬೋದು, ಭ್ರಮರಾಂಬಿಕಾದೇವಿ ಇರ್ತಕ್ಕಂಥ ಸ್ಥಳ ಇದು. ಪಂಚಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಶ್ರೀಶೈಲ ಪೀಠವು ಕೂಡ ಇಲ್ಲಿದೆ. ಶಕ್ತಿ ಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಭ್ರಮರಾಂಬಿಕಾ ಪೀಠ ಕೂಡ ಇದೆ. ಮತ್ತು ಜ್ಯೋತಿರ್ಲಿಂಗದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಇದೆ. 3 ಒಂದೇ ಸ್ಥಳದಲ್ಲಿ ಇರ್ತಕ್ಕಂಥದ್ದು ಭಾಳ ಪವಿತ್ರವಾಗಿರ್ತಕ್ಕಂಥದ್ದು. ಕೃಷ್ಣಾ ನದಿಯು ಕೂಡ ಇಲ್ಲಿ ಇರೋದರಿಂದ ಭಾಳಷ್ಟು ಪುಣ್ಯಕ್ಷೇತ್ರ ಆಗಿದೆ. ಹಾಗಾಗಿ ಭಕ್ತರು, ಲಕ್ಷಾಂತರ ಜನರು ಪಾದಯಾತ್ರೆ ಮುಖಾಂತರ ಶ್ರೀಶೈಲಕ್ಕೆ ಬಂದು ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡ್ತಾರೆ. ಅಂಥವ್ರಲ್ಲಿ ನಾನು ಒಬ್ಬನು ಅಂತ ಹೇಳಿಕೆ ಇಷ್ಟಪಡಿಸ್ತಾ ಇದ್ದೀನಿ ಅಷ್ಟೇ. ನಮಸ್ಕಾರ, ನಾನು ಭಾರತಿ ಶ್ರೀಶೈಲ ಹಿರಾನಿ. ನಾನು 10 ವರ್ಷದ ಹಿಂದೆ ಪಾದಯಾತ್ರೆ ಬಂದೀನಿ. ನನಗೆ ಜೋಡಿಲೇ ಬರ್ಬೇಕನ್ನೋದು ಆಸೆ ಇತ್ತು. ಮಲ್ಲಯ್ಯ ನೆರವೇರಿಸ್ಕೊಟ್ಟಾನ್ರಿ. ನಾನು ಈಗ ನಡೆಯಾಕತ್ತೀನಿ. ನನ್ನ ಹೆಸರು ಸಿದ್ದನಗೌಡ ಎಸ್ ಪಾಟೀಲ್ ಲಿಂಗದಳ್ಳಿ. ನಾನು ಮೊದಲಿನಿಂದನೂ ಪಾದಯಾತ್ರೆ ಮಾಡ್ಕೊತ ಬರ್ತಿದ್ದೆ 20 ವರ್ಷದಿಂದ. ನಡು ಹಂಗೆ ಬರ್ತಾ ಇಲ್ಲಿ ನೋಡಿ ನಮಗೆ ಇಲ್ಲೇ ಬಂದು ನಡೆಯೋದಕ್ಕಿಂತ ಇದಕ್ಕೆ ಇಲ್ಲಿ ಬಂದು ನಮಗೆ ವ್ಯವಸ್ಥೆ ಮಾಡ್ಬೇಕಂತ ನಮ್ಮ ಫ್ಯಾಮ್ಲಿ ಸಹಿತ ನಮ್ಮ ಮನೆ, ನಮ್ಮ ಹೆಣ್ಮಕ್ಳು ನಾವು ಕೂಡ ಬಂದು
ಇಲ್ಲಿ 4 ವರ್ಷದಿಂದ ಸೇವೆ ಮಾಡಕತ್ತೀವಿ. ಈಗ 4 ವರ್ಷದಿಂದ ಪ್ರಾರಂಭ ಆಯಿತು. ಇಲ್ಲಿ ಎಲ್ಲ ದಾನಿಗಳಿಂದ ದಾಸೋಹ ಇದು ಎಲ್ಲ ಟೋಟಲ್ ಆಗಿ ದಾನಿಗಳು ಬರ್ತಾರೆ. ನಮ್ಮ ಕಮಿಟಿಯವರು ಭಾಳ ಒಕ್ಕಟ್ಟದಾರ. ಹಾಂ ಸರ್. ಮತ್ತು ಇಲ್ಲಿ ಏನು ಕಾರ್ಯಕರ್ತರು ಏನದಾರ ಎಲ್ಲರೂ ಸ್ವಯಂ ಉತ್ಸಾಹದಿಂದ ಮಾಡ್ತಾರೆ. ಯಾರಿಗೂ ಪೇಮೆಂಟ್ ಭಕ್ತಿ ಸೇವೆ, ಎಲ್ಲರದು ಭಕ್ತಿ ಸೇವೆ. ಹಾಂ, ಮತ್ತು ಇಲ್ಲಿ ಯಾರಿಗೂ ಏನು ಹೇಳುವಂಥ ಕೆಲಸ ಏನೂ ಇಲ್ಲ. ಎಲ್ಲರೂ ತಮ್ಮ ಕೆಲಸ ಅವ್ರು ಎಲ್ಲರೂ ಲೀಡ್ರೇ, ಎಲ್ಲರೂ ಸೇವಕರೇ. ಎಷ್ಟು ಜನ ಅವರಿಗೆ ನಮ್ಮ ಜೊತೆ ಮಾತಾಡಿದವರು ಸಿದ್ದನಗೌಡ ಪಾಟೀಲ, ಬಿಜಾಪುರ ಜಿಲ್ಲೆ ಲಿಂಗದಳ್ಳಿ ತಾಲೂಕದವರು. ಪ್ರತಿ ದಿವಸ ಸುಮಾರಾಗಿ ಅವರು ಬೆಳಗ್ಗೆಯಿಂದ 24x7 ಅಂದರೆ 7 ದಿವಸದ 8 ದಿವಸದ ಅಂದ್ರೆ ಪ್ರತಿ ದಿವಸ 1-1.5 ಲಕ್ಷದ ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾರೆ. ಈ ವ್ಯವಸ್ಥೆಯನ್ನು ನೋಡಿ ನಮಗೆಲ್ಲ ಬಹಳ ಖುಷಿ ಆಯಿತು. ಅದು ಪ್ರತಿ ವರ್ಷ ಮುಂದುವರಿಲಿ ಅಂತೇಳಿ ಮಲ್ಲಯ್ಯನ ಬೇಲಿತ್ತು. ಎಷ್ಟು ದಿವಸದಿಂದ ಈ ಸೇವೆ ಮಾಡ್ತಾ ಇದ್ದೀರಿ? 24 ವರ್ಷದಿಂದ ಅನ್ನಪ್ರಸಾದ ಸೇವೆ ಮಾಡ್ತೀವಿ. 6 ದಿವಸ ಅಂತ. ಎಷ್ಟು ಜನ ಇದ್ದೀರಮ್ಮ ಇಲ್ಲಿ ಕೆಲಸ ಮಾಡೋರು? 500 ಮಂದಿ ನೀವೇ ಇದ್ದೀರಿ. ಪ್ರತಿ ದಿವಸ ಏನೇನು ಮಾಡ್ತೀರಮ್ಮ ಊಟಕ್ಕೆ? ರೊಟ್ಟಿ, ಚಪಾತಿ, ಹುಗ್ಗಿ, ಒಂದಿನ ಹೆಸರು ಉಪ್ಪಿಟ್ಟು, ರೈಸ್. ಈ ಹೆಣ್ಮಕ್ಳು ಎಷ್ಟು ಸಂಖ್ಯೆ ಅದ ನಿಮ್ಮದು? ನಾವೊಂದು 150 ಮಂದಿ. ಹೆಣ್ಮಕ್ಳು ಎಲ್ಲ ಬಿಜಾಪುರ ಜಿಲ್ಲೆಯಿಂದ ಬಂದಿರಿ? ಬಿಜಾಪುರ, ಮದರ್ಗಂಡಿ, ಬೀಳಗಿ, ಎಲ್ಲ ರೇಷನ್ ಕಾಣಿಸ್ತಾ ಇದೆ ನಿಮಗೆ ನೋಡಿ. ನೋಡ್ತಾ ಇದ್ರೆ ಇಲ್ಲಿ ಇಷ್ಟೊಂದು ರೇಷನ್ ಇಟ್ಟಿದ್ದಾರೆ. ಅವ್ರದ್ದೇ ಆಕಳು ಕೂಡ ಇದೆ ಆ ಸೈಡ್, ಕಾಣಿಸ್ತಾ ಇಲ್ಲ. ಅದು ಕ್ಯೂ ಕಂಟಿನ್ಯೂಸ್ ಆಗಿರುತ್ತೆ, ನಾನ್ ಸ್ಟಾಪ್ ಕ್ಯೂ. ಇಲ್ಲಿ ಸ್ವಲ್ಪ ಜನ ಹಾಗೆ ಮಲಗಿದ್ದಾರೆ. ಇದೆ ಅನ್ನೋದು ಸುಖದ ನಿದ್ದೆ. ಇದು ನೋಡಿ ಸಿರಾ, ಇಷ್ಟು ದೊಡ್ಡ ಬಗ್ಗಾನಿ ಸಾಂಬಾರಿದು. ಸಿರಾ ಜನರು ಆತಂಪುರಿಂದ ವೀರಭದ್ರೇಶ್ವರ ದೇವಸ್ಥಾನ ಹಾಗೂ ಇನ್ನೂ ಹಲವಾರು ಗುಡ್ಡಗಳನ್ನು ಏರಿ ಇಳಿಯುತ್ತಾ ಈಗ ಸದ್ಯದಲ್ಲಿ ನಾವು ಭೀಮನಕೊಳ್ಳದಲ್ಲಿದ್ದೇವೆ. ಈ ಭೀಮನಕೊಳ್ಳ ಅನ್ನುವಂಥದ್ದು ಮಹಾಭಾರತದಲ್ಲಿ ಒಂದು ಇತಿಹಾಸ ಬರ್ತೈತಿ. ಪಾಂಡವರು ಇಲ್ಲಿ ಅವರು ವನವಾಸದ ಸಮಯದಲ್ಲಿ ಒಂದು ನೀರಿನ ಅಭಾವಕ್ಕಾಗಿ ನೀರು ಕುಡಿಯುವಂಥ ಸಂದರ್ಭದಲ್ಲಿ ಇಲ್ಲಿ ಭೀಮ ಗದವನ್ನು ಹೊಡೆದು ನೀರು ತೆಗೆದಂಥ ಒಂದು ಇತಿಹಾಸ ಇರೋದರಿಂದ ಇವತ್ತಿಗೂ ಇದಕ್ಕೆ ಆ ಭೀಮನ ಗದದ ಆಕಾರದಲ್ಲಿರುವಂಥ ಈ ಭೀಮನಕೊಳ್ಳದಲ್ಲಿ ನಾವಿದ್ದೀವಿ. ಇಲ್ಲಿ ಭೀಮನ ಕೊಳ್ಳ ಮತ್ತು ಇದ್ರ ನೀರು ತೆಗೆದು ಅವರು ನೀರನ್ನು ಸ್ವೀಕರಣೆ ಮಾಡಿ ಮುಂದೆ ಪಾದಯಾತ್ರೆ ಬೆಳೆಸಿದ್ರು ಅನ್ನುವಂಥದ್ದು ಒಂದು ಇತಿಹಾಸದ. ಇಲ್ಲಿಂದ ನಾವೀಗ ಶ್ರೀಶೈಲಕ್ಕೆ ಹೊಂಟಿದ್ದೇವೆ. ಇನ್ನೂ ಒಂದು ನಾವು ಗುಡ್ಡ ಹತ್ತಬೇಕು. ಈಗ 6 ಗುಡ್ಡ ಹತ್ತಿ ಆಕಾಶ ಇಳಿದಿದ್ದೀವಿ. ಇನ್ನೊಂದು ಅದೊಂದು ಲಾಸ್ಟ್ ಗುಡ್ಡ ಇದೆ, 7ನೇ ಗುಡ್ಡ. ಆ ಗುಡ್ಡ ಒಂದು ಹತ್ತಿದ್ರೆ ಕೈಲಾಸ ಬಾಗ್ಲ ಸಿಗುತ್ತೆ. ಗುಡ್ಡಕ್ಕೆ ಏನಂತ ಗೊತ್ತಿಲ್ಲ. ಕೈಲಾಸ ಬಾಗ್ಲ ಸನ್ರೈಸ್ ಆಗ್ಬಿಟ್ಟಿದೆ. ವಿ ಮಿಸ್ಡ್ ಇಟ್. ಲಾಸ್ಟ್ ಬಾಗಿಲು, ಕೈಲಾಸ ಬಾಗಿಲು ಲಾಸ್ಟ್. ಮುಗೀತು ಪಾದಯಾತ್ರೆ. ಸರಿ.